ಕೊಡಗು ಜಿಲ್ಲೆ ವ್ಯಾಪ್ತಿಯಲ್ಲಿ ಲವ್ ಜಿಹಾದ್ ಹಾಗೂ ಮತಾಂತರ ಪ್ರಕರಣಗಳು ವ್ಯಾಪಕವಾಗಿ ನಡೆಯುತ್ತಿದೆ ಎಂದು ಆರೋಪಿಸಿ ಕೊಡಗು ಹಿಂದೂ ಸುರಕ್ಷಾ ಸಮಿತಿಯಿಂದ ಜನವರಿ 27ರಂದು ಸಿದ್ದಾಪುರದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಾಗೂ ಜನಾಕ್ರೋಶ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಠಾಣಾಧಿಕಾರಿ ಇ ಮಂಜುನಾಥ್ ನೇತೃತ್ವದಲ್ಲಿ ಸೋಮವಾರ ಶಾಂತಿ ಸಭೆ ನಡೆಯಿತು. ಹಿಂದೆ 9ರ ಆಜುಬಾಜಿನಲ್ಲಿ ಒಂದಿಷ್ಟು ಅಹಿತಕರ ಘಟನೆಗಳು ಸಿದ್ದಾಪುರ ವ್ಯಾಪ್ತಿಯಲ್ಲಿ ಮತ್ತು ನೆಲ್ಲೂರಿಕೆಯಲ್ಲಿ ಒಂದಿಷ್ಟು ಅಹಿತಕರ ಘಟನೆ ನಡೆದಿರ್ಬೋದು. ತದನಂತರ ನಾವೆಲ್ಲರೂ ಕೂಡ ಎಲ್ಲ ಸಮಾಜದವರು ಅನ್ಯೋನ್ಯವಾಗಿ ಬದುಕನ್ನು ರೂಪಿಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಮುಂದಿನ ದಿನ ನಾಳೆ ಅಥವಾ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರೂ ಅನ್ಯೋನ್ಯವಾಗಿ ಇರ್ತೀವಿ. ಇವರೆಲ್ಲರೂ ಕೂಡ ಪರಸ್ಪರ ಸ್ನೇಹಿತರಾಗಿದ್ದಾರೆ, ಒಟ್ಟಿಗೆ ಬದುಕನ್ನು ರೂಪಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಯಾವುದೇ ಪ್ರಚೋದನೆಗೆ ಇನ್ನೊಂದಕ್ಕೆ ನಾವು ಯಾರೂ ಕೂಡ ಒಳಗಾಗಲ್ಲ. ನಮ್ಮ ಕಡೆಯಿಂದ ಅಲ್ಲ, ನನಗನ್ನಿಸ್ತಾ ಇದೆ ತಂದೆ ತಾಯಿ ಮಾತ್ರ ಕೇಳೋಂಥ ಪರಿಸ್ಥಿತಿ ಮಕ್ಕಳುಗಳಿದೆ. ಇವತ್ತು ಏನಾಗಿದೆ ಅಂದರೆ ಈ ಸಿದ್ದಾಪುರ ಗ್ರಾಮದವರು ಹೆಚ್ಚು ಕಮ್ಮಿ ಲೋಕೇಶ್ ಅವರು ಹೇಳಿಗೆ ಎಲ್ಲರೂ ಅನ್ಯೋನ್ಯತೆಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಆದರೆ ಏನಂತಾರೆ ಕಾನೂನು ಈಗ ಶಾಂತಿ ತಂದು ಹೋಗೋದಂತ ಅನ್ಕೊಂಡು ಎಲ್ಲರೂ ಇದೆ. ಈ ಹೊರಗಡೆ ಅವರು ಸಭೆಯಲ್ಲಿ ವಿವಿಧ ಸಂಘಟನೆಗಳ ಹಾಗೂ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು, ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯಲ್ಲಿ ಮಾತನಾಡಿದ ಠಾಣಾಧಿಕಾರಿ ಇ ಮಂಜುನಾಥ್, ಪ್ರತಿಭಟನೆ ಹಾಗೂ ಸಭೆಗಳು ಶಾಂತಿಯುತವಾಗಿ ನಡೆಯಬೇಕು. ಯಾವುದೇ ರೀತಿಯ ಪ್ರಚೋದನಕಾರಿ ಭಾಷಣ ಹಾಗೂ ಘೋಷಣೆಗಳು ಮತ್ತು ಯಾವುದೇ ಧರ್ಮವನ್ನು ಗುರಿಯಾಗಿಸಿ ಭಾಷಣ ಮಾಡುವಂತಿಲ್ಲ. ಕಾನೂನು ಉಲ್ಲಂಘನೆಗೆ ಅವಕಾಶ ನೀಡಬಾರದು ಎಂದು ತಿಳಿಸಿದರು. ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಡಿಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ಮಾಡಿದ್ದಾರೆ. ಸೊ ನಾವು ಇಲಾಖೆ ಕಡೆಯಿಂದ, ಯಾಕಂದರೆ ಇಲ್ಲಿ ಸಿದ್ದಾಪುರ ಅಂತಕ್ಕಂಥದ್ದು ಒಂದು ಮುಂಚೆ ಕೋಮು ಸೂಕ್ಷ್ಮ ಪ್ರದೇಶ ಇತ್ತು ಅನ್ನೋ ಉದ್ದೇಶದಲ್ಲಿ ಈಗ ಕೋಮು ಸೌಹಾರ್ದತೆಯತ್ತ ಸಿದ್ದಾಪುರ ಮುಖ ಮಾಡಿದೆ. ಈಗೆಲ್ಲರೂ ಅನನ್ಯವಾಗಿ ಸಹಜೀವನ ಮಾಡ್ತಾ ಇದ್ದಾರೆ, ವ್ಯಾಪಾರದಲ್ಲಾಗಲಿ ವಹಿವಾಟಲ್ಲಾಗಲಿ. ಸೊ ಆ ಸಲುವಾಗಿ ನಾಳೆ ಇರ್ತಕ್ಕಂಥ ಒಂದು ಪ್ರತಿಭಟನೆ ಇದರಲ್ಲಿ ಯಾವುದೇ ಅಹಿತಕರ ಇದಾಗಬಾರ್ದು, ಘಟನೆಗಳಾಗಬಾರ್ದು. ಯಾವುದೇ ಸಂಘಟನೆ ಆಗಲಿ ಅಥವಾ ಪ್ರತಿಭಟನಾಕಾರರಿಂದಲೂ ಸಹ ಯಾವುದೇ ಇನ್ನೊಂದು ಧರ್ಮದ ಬಗ್ಗೆ ಮತ್ತೊಂದು ವಿರುದ್ಧ ಘೋಷಣೆಗಳು ಕೂಗಬಾರ್ದು. ಅವ್ರದ್ದು ಏನು ಪ್ರತಿಭಟನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅದು ಮಾತುಗಳಾಗಬೇಕು. ಅದು ಯಾವುದೇ ಒಂದು ಧರ್ಮ ಅಥವಾ ಕಮ್ಯುನಿಟಿ ಮೇಲೆ ಪ್ರಭಾವ ಅಥವಾ ಅದನ್ನು ಪರಿಣಾಮ ಬೀರ್ತಕ್ಕಂಥ ಯಾವುದೇ ಘೋಷಣೆಗಳನ್ನು ಕೂಗಬಾರ್ದು. ಮತ್ತು ಇದರಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೂ ಸಹ ಆಸ್ಪದ ಆಗಬಾರ್ದು. ಸಾರ್ವಜನಿಕರು ಶಾಂತಿ ಹಾಗೂ ಸೌಹಾರ್ದತೆ ಕಾಪಾಡುವಲ್ಲಿ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರತಿಭಟನೆಯ ವೇಳೆ ಸಂಚಾರ ವ್ಯವಸ್ಥೆ, ಸಾರ್ವಜನಿಕರ ಸುರಕ್ಷತೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಇಲಾಖೆ ತಿಳಿಸಿತು. ಯಾವುದೇ ಅಹಿತಕರ ಘಟನೆಗಳು ಏನಾದರೂ ಆಸ್ಪದಕ್ಕೆ ಅವಕಾಶ ಇದೆ, ಯಾವುದೇ ಕೋಮಿರಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಏನಾದರೂ ಆಸ್ಪದ ಆಯಿತು ಅಂತಂದರೆ ಪೊಲೀಸ್ ಇಲಾಖೆ ನಿಷ್ಪಕ್ಷವಾಗಿ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಅದರಲ್ಲಿ ಯಾವುದೇ ಡೌಟ್ ಬೇಡ. ಯಾವ ಕಮ್ಯುನಿಟಿಯಿಂದನೂ ಕಾನೂನಿಗೆ ಸುವ್ಯವಸ್ಥೆಗೆ ಧಕ್ಕೆ ಆಗೋಂಥ ಕೆಲಸಗಳು ಏನಾದ್ರು ಆಯಿತು ಅಂದರೆ ಅದು ಭಾಷಣದಲ್ಲಾಗಿರ್ಬೋದು ಅಥವಾ ಬೇರೆ ಕೃತ್ಯದಲ್ಲಾಗಿರ್ಬೋದು, ಯಾರೇ ಅದನ್ನು ಕೈಗೊಳ್ಳೋಕ್ಕೆ ಇದು ಮಾಡಿದರೂ ಸಹ ನಾವು ಇಲಾಖೆ 100ಕ್ಕೆ 100% ನಾವು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಬದ್ಧರಾಗಿದ್ದೀವಿ. ನಮ್ಮ ಇಲಾಖೆಯ ಧ್ಯೇಯ ಒಂದೇ, ಸಮಾಜ ಶಾಂತಿಯಿಂದ ನೆಲೆಸ್ಬೇಕನ್ನೋದೊಂದೇ. ನಾವು ಅದನ್ನೇ ಸಮಾಜ ಶಾಂತಿಯಿಂದ ನೆಲೆಸ್ಬೇಕನ್ನೋದಕ್ಕೆ ನಾವು ಹಗಲು ರಾತ್ರಿ ನಾವು ಶ್ರಮ ಹಾಕ್ತಾಯಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಯಾವುದೇ ಭಂಗ ಆಗೋದು ಬೇಡ. ಈಗ ಸಿದ್ದಾಪುರ ಠಾಣೆ ಅಂತಕ್ಕಂಥದ್ದು ಈ ಒಂದು ಕೋಮು ಸೌಹಾರ್ದತೆಗೆ ನಾನು ನೋಡಿದಾಗ ಎಲ್ಲರೂ ತುಂಬ ಅನನ್ಯವಾಗಿದ್ದಾರೆ. ಪಾರ್ಟಿ ಯಾವುದೇ ಇರಲಿ, ಪಕ್ಷ ಯಾವುದೇ ಇದ್ರೂ ಸಹ, ಬಟ್ ಎಲ್ಲ ಪಕ್ಷದವರು ಎಲ್ಲ ಧರ್ಮದವ್ರ ಜೊತೆಗೆ ಅನನ್ಯವಾಗಿ ಬಾಳ್ವೆ ನಡೆಸ್ತಿದ್ದಾರೆ. ಸೊ ಅದು ಹೀಗೆ ಮುಂದುವರಿ. ಸಭೆಯಲ್ಲಿ ವಿಕೆ ಲೋಕೇಶ್, ಪ್ರತೀಶಾ, ರಾವುಫ್ ಹಾಜಿ, ಬಿಜೋಯ್, ಆನಂದ, ವಿಕೆ ಬಶೀರ್, ರೂಪೇಶ್, ಕರೀಂ, ಕೆಎಂ ಬಾವಾ, ಆನಂದ, ಶುಕೂರ್, ಜಾಫರ್ ಅಲಿ, ಎನ್ ಡಿ ಕುಟ್ಟಪ್ಪ, ಅಸ್ಕರ್ ಮುಂತಾದವರು ಹಾಜರಿದ್ದರು.